ಇದು ಕೊರೋನಾ ಅನ್ನೋದು ಇವಾಗ ಇಮ್ಯುನಿಟಿ ಏನಿದೆ ಅದು ಡೆವಲಪ್ ಆಗಿದೆ. ಇದು ಎಲ್ಲ ಕಡೆ ಇದೆ. ಇದು ಕಂಟಿನ್ಯೂಸ್ಲಿ ಒನ್ಸ್ ಇನ್ 3-4 ಮಂತ್ಸ್ ಬರುತ್ತೆ ಹೋಗುತ್ತೆ. ಬಟ್ ನಾವು ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕು ಅಷ್ಟೇನೆ. ಆ ಬೇಸಿಕ್ಸ್ ಪ್ರಿಕಾಷನರೀಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಮೇಂಟೈನ್ ಮಾಡಬೇಕು. ಸ್ಟೀಮ್ ತೊಗೊಳ್ಳೋದು, ಹಾಟ್ ವಾಟ್ರ್ ಕುಡಿಯೋದು ಅಥವಾ ಒಳ್ಳೆ ಕಡೆ ಫುಡ್ಡು ಕನ್ಸ್ಯೂಮ್ ಮಾಡೋದು ಇದನ್ನೆಲ್ಲ ಇಟ್ಕೋಬೇಕು. ಸ್ವಲ್ಪ ಕ್ಲೀನ್ನೆಸ್ ಅವೇರ್ನೆಸ್ ಇದ್ದರೆ ಅದೇನು ತೊಂದರೆ ಇಲ್ಲ. ಮತ್ತು ಲಾಕ್ಡೌನ್ ಆಗೋದೆಲ್ಲ ರೂಲ್ಡ್ ಔಟು. ಜನಸಾಮಾನ್ಯರಿಗೆ ಇದು ಇನ್ನೊಂದೇನಂತಂದರೆ ಲಾಸ್ಟ್ ಟೈಮು ಮೆಂಟಲಿ ಅವರು ಕೊರೋನಾ ಅನ್ನೋದೊಂದು ಫುಲ್ ಭಯದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ರು. ಸೈಕಲಾಜಿಕಲ್ ಫೀಲಿಂಗ್ ಅಂತ ಹೇಳ್ತಾರೆ. ಈ ಸಲ ಅದು ಏನೂ ಇಲ್ಲ. ಈಗ ಲಾಕ್ಡೌನ್ 2 ವರ್ಷ ಆಗಿ ಮತ್ತೆ 2 ವರ್ಷ ಆಗ್ತಾ ಬಂತು. ಸೊ ಮೆಂಟಲಿ ದೇರ್ ಆಲ್ ವೆಲ್ ಪ್ರಿಪೇರ್ಡ್. ಅದ್ರ ಬಗ್ಗೆ ಕೇರು ತೊಗೊತಾ ಇದ್ದಾರೆ. ಇನ್ನಷ್ಟು ಎಚ್ಚರಿಕೆ ವಹಿಸಿದರೆ ಇನ್ನೂ ಒಳ್ಳೆಯದು. ಅದೇ ಎಲ್ಲ ಈಗ ಕೊರೋನಾ ಅದು ಇದು ಅಂತ ಹೇಳ್ತಿದ್ದಾರೆ. ಅದೇ ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ಏನೋ ಲಾಕ್ಡೌನು ಹೇಳೋಕ್ಕಾಗಲ್ಲ 50-50. ಯಾಕಂದರೆ ಜನ ಕೊರೋನಾ ಬಂದು ಅವನು ಚೇತರಿಸ್ಕೊಂಡು ಬದುಕಿದ್ರೆ ಓಕೆ. ಮನುಷ್ಯ ಡೆತ್ ಆಗಿಬಿಟ್ರೆ ಈಗ ನೋಡಿ ಆಲ್ರೆಡಿ 7 ಜನ ಡೆತ್ತು ಎಲ್ಲ ಲಿಸ್ಟ್ ಆಗ್ತಾ ಇದೆ. ಭಯ ಇರುತ್ತೆ ಎಲ್ಲರಿಗೂ. ವಯಸ್ಸಾದವರು ಎಲ್ಲ ಇರ್ತಾರೆ, ಮಕ್ಕಳು ಇರ್ತಾರೆ, ನೋಡ್ಕೋಬೇಕು. ಲಾಕ್ಡೌನು ಆಗದಿರ ಇರಲಿ, ಬಟ್ ಇದು ಏನು ಕಾಯಿಲೆ ಅನ್ನೋದು ಇದು ಬಂದಿದೆಯಲ್ಲ ಕೊರೋನಾ ಅನ್ನೋದು, ಅದು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ಜನಗಳು ಅಷ್ಟೇ. ಸರ್ಕಾರ ಕ್ರಮ ಏನು ನಾರ್ಮಲಿ ಅವರು ಅದೇ ಮಾಸ್ಕ್ ಹಾಕೊಳ್ಳಿ, ಆಮೇಲೆ ಸ್ಯಾನಿಟೈಸರ್ ಯೂಸ್ ಮಾಡಿ, ಗುಂಪು ಸೇರಬೇಡಿ, ಅದು ಮಾಮೂಲಿ ಅದು ಕ್ರಮ ಕೈಗೊಳ್ತಾರೆ. ನಮ್ಮ ಜನ ಕೇಳಲ್ಲ. ಫಂಕ್ಷನ್ಗಳು ಆಗ್ಬೋದು, ಅದು ಇದು ಎಲ್ಲ ಗೊತ್ತಲ್ವಾ ಏನೇನು ಆಗ್ತದೆ ಅಂತ. ಇದು ಬೇಗ ಹರಡುತ್ತೆ ಮತ್ತು ಡೇಂಜರ್ ಇದೆ. ಸ್ವಲ್ಪ ಜನಗಳು ನೋಡ್ಕೋಬೇಕಷ್ಟೇ ಸರ್. ಶೇಖರ್ ಅಂತ, ನಮ್ಮದು ನಾರ್ಮಲ್ ಬಿಸ್ನೆಸ್ ಮಾಡ್ತಾಯಿದ್ದೀರಿ. ಲಾಕ್ಡೌನಿಂದ ಹೌದು, ಲಾಕ್ಡೌನ್ ಮಾಡಿದ್ರೆ ತೊಂದರೆ ಆಗೇ ಆಗುತ್ತೆ. ಎಷ್ಟು ಜನಕ್ಕೆ ತೊಂದರೆ, ಕೋವಿಡ್ ಕೇಸ್ ಜಾಸ್ತಿ ಆಗ್ತಾ ಇರೋದು ಸರ್. ಆದರೆ ಅದು ತಕ್ಕನಂಗೆ ಸರ್ಕಾರ ಮಾಡ್ತಾನೆ ಇದ್ದಾರೆ. ಮಾಡಿದ್ರೆ ಏನಿಲ್ಲ, ಎಲ್ಲ ಮಾಡ್ತಾನೆ ಇದ್ದಾರೆ. ಆವಾಗ ಏನು ಕೊರೋನಾ ಬಂದಾಗ ಸ್ಯಾನಿಟೈಸರ್ ಹಾಕ್ಕೊಬೇಕು, ಅದು ಮಾಡಬೇಕು, ವ್ಯಾಕ್ಸಿನ್ ಹಾಕ್ಕೊಬೇಕು ಅಂದರು. ಏನು ಹಾಕ್ಕೊಂಡ್ರು ಏನೂ ಆಗಿಲ್ಲ, ಪ್ರಯೋಜನ ಕರೆಕ್ಟ್ ಅಲ್ಲ. ಮಾಡಿದರೂ ವೇಸ್ಟೇ. ಇವಾಗ ನಮ್ಮ ಜನಕ್ಕೇನು ಆವಾಗ ಕ್ಲಾಸ್ ಆಗಿರೋ 2 ವರ್ಷ ದುಡಿಯೋಕ್ಕಾಗಲ್ಲ, ಏನಿಲ್ಲ. 2 ವರ್ಷ ಗಾರ್ಮೆಂಟ್ಸ್ ಅವ್ರಿಗೆ ಸಂಬಳ ಇಲ್ಲ, ಆಟೋರು ಏನು ತೊಂದರೆ, ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಅರ್ಧ ಬೈಕೆ ಸತ್ತೋಗ್ಬಿಟ್ರು ಜನ. ಏನು ಮಾಡೋದು, ಸಾಲ ತೀರ್ಸೋದ, ಏನು ಮಾಡೋದು ಅಂತೆಲ್ಲ ಹಂಗೆ ತೀರೇ ಹೋಗ್ಬಿಟ್ರು ಎಲ್ಲ. ಈ ಲಾಕ್ಡೌನ್ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ. ಇನ್ನು ಲಾಕ್ಡೌನೇ ಬೇಕಾಗಿಲ್ಲ. ಏನಿದೆ ಜನಕ್ಕೆ ಹೇಳಿ ಏನು ಮಾಡಬೇಕು ಅದನ್ನು ಸರ್ಕಾರದವ್ರು ಮಾಡಬೇಕು. ನಮ್ಮ ಜನ ಕೇಳ್ತಾರೆ. ಈ ಲಾಕ್ಡೌನ್ ಮಾಡಿದ್ರೆ ಇನ್ನು ಕೇಳೋದೇ ಇಲ್ಲ.